ಮುಂದುವರಿತಾ ಇದೆ. ಈಗ ನಾನು ಸುಧೀಂದ್ರ ಅವರಿಗೆ ಅವ್ರು ಹೇಳ್ತಿದ್ರು ಇದೆಲ್ಲ ನೀವು ಸುಳ್ಳು, ಹಾಗಾದರೆ ಬೆಲೆ ಏರಿಕೆ ಅನ್ನೋ ವಿಚಾರ ಇಟ್ಕೊಂಡೆ ಅವ್ರು ಮಾಡಿದ್ದಾರೆ ಅಂತೇಳಿ. ಅವರ ಬೇರೆ ಪಾಯಿಂಟ್ ಬಗ್ಗೆ ಸ್ಪೆಸಿಫಿಕೇಶನ್ ನಮಗೆ ಸಿಗ್ತಾ ಇಲ್ಲ, ಈ ಕ್ಷಣಕ್ಕೆ ಸಿಗ್ತಾ ಇಲ್ಲ, ಅಥವಾ ಲೋಹಿತ್ ಬೆಳೆಯೋದಿರೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮದು ವಾದ ಇದಕ್ಕೆ ಆಯಿತು, ಹಿಂಗೊಂದು ಮಾಡಿದ್ರು ಒಂದು ಮಾತ್ರಕ್ಕೇ ನೀವು ಏಕಾಏಕಿ ಕೋರ್ಟ್ಗೆ ಹೋಗ್ಬಿಡ್ತೀನಿ, ನೋಟಿಸ್ ಕೊಡಿಸ್ಬಿಡ್ತೀನಿ ಅಂದಾಗ, ಎಲ್ಲ ಟೈಮಲ್ಲೂ ಬಿ ಜೆ ಪಿ ಸರ್ಕಾರದಿಂದ ಪ್ರತಿಭಟನೆ ಮಾಡಿದಾಗ ಎಲ್ಲ ಟೈಮಲ್ಲೂ ಕೂಡ ಇದೇ ಕೆಲಸ ನಿಮಗೆ ಬಿ ಜೆ ಪಿ ಮಾಡಿತ್ತಾ? ಒಂದು ಅಕ್ಸೆಪ್ಟೆನ್ಸ್ ಬೆಳೆಸ್ಕೊಳ್ಬೇಕಲ್ವಾ ಕಾಂಗ್ರೆಸ್ನವರು ಅಂತ ಅವ್ರ ವಾದ. ಇದು ತುಂಬ ಚೆನ್ನಾಗಿ ಕೇಳಿದ್ರಿ. ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ದೇಶದಲ್ಲಿ ಏನಾದರೂ ಇದೆ ಅಂತ ನಿಮ್ಗನ್ಸಿದ್ರೆ ಮುಕ್ತವಾಗಿ ಬೇಕಾದ್ರೆ ಇವತ್ತು ಹೋಗಿ ನಾವು ಹೊರಗಡೆ ಸಾಮಾನ್ಯ ಜನರು ಒಂದು 4 ಜನಕ್ಕೆ ಕೇಳೋಣ. ಒಂದು ಟ್ವೀಟ್ಗೆ ಮೋಕ ಅಂತ ಕಾಯ್ದೆ ಅಡಿ ಜೈಲಿಗೆ ಹಾಕಿ ಸುಮಾರು 1.5 ವರ್ಷ 2 ವರ್ಷದಿಂದ ಹೊರಗಡೆ ಬಿಡದೇ ಇರತಕ್ಕಂಥ ಎಕ್ಸಾಂಪಲ್ಸ್ ಇದೆ ಇವತ್ತು ನಮ್ಮ ದೇಶದಲ್ಲಿ, ಆಯ್ತಾ? ಆಮೇಲೆ ಒಂದು ಟ್ವೀಟ್ ಮಾಡ್ದ ಅಂತಕ್ಕಂಥ ಇದರಿಂದ ಅವ್ರ ಮನೆ ಹೋಗಿ ಬುಲ್ಡೋಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇವತ್ತು ನಮ್ಮ ದೇಶದಲ್ಲಿದೆ. ಇದ್ರ ಮುಂದೆ ಸರ್ವೇಸ್ ಡೈರೆಕ್ಟ್ ಆಗಿ ಒಂದು ಸರ್ಕಾರಕ್ಕೆ ಫಿಗರ್ಸ್ ಕೊಟ್ಟು ಇವ್ರೇನ್ ಸುಮ್ಮನೆ ಹೇಳ್ದಂಗೆ ಬೆಲೆ ಏರಿಕೆ ಮಾಡ್ಬಿಟ್ರಿ, ಅಲ್ಲಿ ದುಡ್ಡು ತಿಂದ್ರಿ ಆ ತರ ಹೇಳಿಲ್ಲ. ಇವರು ಪ್ರತಿ ಒಂದಕ್ಕೂ ಒಂದೊಂದು ನಂಬರ್ಸ್ ಕೊಟ್ಟಿದ್ದಾರೆ. ನಂಬರ್ಗಳು ಕೊಟ್ಟು ಇವರು ನಿಮ್ಮ ಮೇಲೆ ಒಂದು ಪಿನ್ ಪಾಯಿಂಟ್ ಮಾಡಿದಾಗ ಯಾಕೆ ಸುಮ್ಮನೆ ಕೂತಿರ್ಬೇಕು? ಆ ನಂಬರೇ ಸುಳ್ಳು ಅಂತ ನಿಮ್ಮ ವಾದ? ಸುಳ್ಳಲ್ಲ, ನಾನು ಹೇಳ್ತಿರೋದು ಅದಕ್ಕೆ ಇಲ್ಲ, ಆಧಾರನೇ ಇಲ್ಲ. ನೀವು ಕಲಿ ಆಮೇಲೆ ಇದು ಏನ್ ನೀವು ಹೇಳಿ ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಸತ್ತೋಗಿದೆ ಅಂತಕ್ಕಂಥದ್ದು ಯಾರು ಒಂದು ಉದಾಹರಣೆ ಕೊಟ್ಟಿದ್ರೆ ಅದು ಇವತ್ತಿನ ಕೇಂದ್ರ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಯಾವ ರೀತಿ ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರೆ ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾ ಬಹುಶಃ 1947 ಇಂದ ಹಿಡಿದು 2014 ತನಕನೂ ಈ ರೀತಿಯ ಒಂದು ಸರ್ಕಾರ. ನಾವು ಮೊನ್ನೆ ಒಂದು ಮೀಮ್ ಬರ್ತಾ ಇತ್ತು, ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಮುಂದೆ ರಾಜು ಶ್ರೀವಾಸ್ತವ್ ಅಂತಕ್ಕಂಥ ಒಬ್ಬ ಕಾಮಿಡಿಯನ್ ಎಷ್ಟು ಹೀಯಾಳಿಸ್ಕೊಂಡು ಅಂದ್ರೆ ಅವರೇ ಕೂತ್ಕೊಂಡು ನಗ್ತಾ ಇದ್ರು. ಆಡಿಯನ್ಸ್ ಅಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಕೂತ್ಕೊಂಡು ನಗ್ತಾ ಇದ್ರು, ಅವ್ರ ಬಗ್ಗೆ ಮಾತಾಡ್ತಾ ಇದ್ದು. ಯಾಕೆ ನೀವು ಮಕ್ಕಳು ಜಾಸ್ತಿ ಮಾಡ್ಕೊಂಡ್ರಿ ಅನ್ನೋಂಥ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಹೇಳಿ ಹಾಸ್ಯ ಮಾಡ್ತಾ ಇದ್ದಾಗ ಕೂತ್ಕೊಂಡು ಚಪ್ಪಾಳೆ ತಟ್ಟು ನಗ್ತಾ ಇದ್ರು ಲಲ್ಲೂ ಪ್ರಸಾದ್ ಯಾದವ್. ಸೋನಿಯಾ ಗಾಂಧಿ ಅವ್ರ ಮೇಲೆ, ಮನಮೋಹನ್ ಸಿಂಗ್ ಅವ್ರ ಮೇಲೆ ಕಪಿಲ್ ಶರ್ಮಾ ಶೋನಲ್ಲಿ ಬಹಳ ಒಂದು ಇದರ ರೀತಿಯಲ್ಲಿ ಮಾಡಿದಾಗ ಅವರು ರಿಯಲ್ ಆಗಿ ಇದು ಮಾಡಿದ್ರು. ಒಂದೇ ಒಂದು ನೋಟಿಸ್ ಇನ್ನೊಂದು ಕಳಿಸ್ತಾ ಇರ್ತಕ್ಕಂಥ ಒಂದು ಪ್ರವೃತ್ತಿ ಇದ್ದಿದ್ದು ಈ ದೇಶದಲ್ಲಿ ಇವತ್ತು ಒಂದು ಟ್ವೀಟ್ಗೆ ಮನೆಯನ್ನ ಕೆಡವಿದ್ದಾರೆ ಅಂತ ಸಾವಿರಾರು ಉದಾಹರಣೆಗಳಿವೆ. ಬರೀ ಒಂದು ಟ್ವೀಟ್ಗೆ ಮೋಕ ಮತ್ತೆ ಬಹಳ ದೊಡ್ಡ ನೀತಿ ಸಂಹಿತೆಯ ಆಧಾರಗಳನ್ನ ಅವ್ರ ಮೇಲೆ ಹಾಕ್ಬಿಟ್ಟು 1 ವರ್ಷ 2 ವರ್ಷದಿಂದ ಜೈಲಿನಲ್ಲಿಟ್ಟು ಇನ್ನೂ ಹೊರಗಡೆ ಬಂದಿಲ್ಲದೆ ಇರತಕ್ಕಂಥ ಸಾವಿರಾರು ಉದಾಹರಣೆ ಇದೆ. ಇದನ್ನ ನೀವು ಅಕ್ಸೆಪ್ಟೆನ್ಸ್ ಅಂತೀರಾ? ಅಥವಾ ನಾವು ಇವ್ರು ತೋರಿಸಿರ್ತಕ್ಕಂಥ ಆಧಾರವಿಲ್ಲದ ಫಿಗರ್ಸ್ ವಿತ್ ಫಿಗರ್ಸ್ ನೋಡಿ, ಇವರು ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ಈಗಲೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೋರ್ಟಲ್ಲಿ ಉತ್ತರ ಕೊಡಬಹುದು ಅವರು. ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ಹಾಕಿರ್ತಕ್ಕಂಥ 8 ಪೇಜ್ಗೆ ನಾನೇ ಉತ್ತರ ಕೊಡ್ತೀನಿ. ಪ್ರತಿ ಎವ್ರಿ ಪೇಜ್ ಐ ಹ್ಯಾವ್ ರಿಪೋರ್ಟಲ್ ವಿತ್ ಮೀ. ಪ್ರತಿ ಪೇಜ್ಗೂ ನಾನು ಆಲ್ರೆಡಿ 3 ಪೇಜ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಕಾರ್ಯಕ್ರಮದ ಇದರಿಂದ ಏನು ನಾವು ಇದ್ಕೊಂಡಿದ್ವಿ 4ನೇ ಪೇಜ್ಗೆ ಹೋಗ್ತೀನಿ. ಅದರಲ್ಲಿ ಆಂಟಿ ಫಾರ್ಮರ್ ಪಾಲಿಸಿ ಅಂತ ಬರೆದುಬಿಟ್ಟಿದ್ದಾರೆ, ರೈತ ವಿರೋಧಿ ನೀತಿ ಅಂತೇಳಿ. ಫಸ್ಟ್ ಹಾಕಿರೋದು ನಮ್ಮ ರಾಜ್ಯದ ಏನು PM ಸನ್ಮಾನ ನಿಧಿ 4,000 ರೂಪಾಯಿ ರೈತರು ಕೊಟ್ಟಿಲ್ಲ. ಇದು ಹಸಿ ಸುಳ್ಳು. ಯಾವ ರೈತರು ಆರೋಪ ನಿಮ್ಮ ಹತ್ರ ಮಾಡಿದ್ದಾರೆ? ಯಾವ್ದಾರು ಒಂದು ರೈತರ ಆರೋಪ ಮಾಡಿರ್ತಕ್ಕಂಥದ್ದು ಬಂದಿಲ್ಲ ಅನ್ನೋದಿದ್ಯಾ? 4,000 ರೂಪಾಯಿ ಪ್ರತಿ ಸಲ ಕರೆಕ್ಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಆಟೋಮೆಟಿಕ್ ಇದ್ರದೆ ಮಿಷಿನರಿ ಪ್ರಕಾರ ಹೋಗ್ಬಿಡತ್ತೆ ಇದ್ರದ್ದು. ಅದು ಹಸಿ ಸುಳ್ಳು. ನಮ್ಮ ಸ್ಟೇಟ್ ಕೊಟ್ಟಿಲ್ಲ, ಕೇಂದ್ರದ ಮಾತ್ರ ಬರ್ತಾ ಇದೆ ಅಂತ ಬರ್ದಿದ್ದಾರೆ ಅದರಲ್ಲಿ, ಅದು ಸುಳ್ಳು. ಆಮೇಲೆ ಫಾರ್ಮಿಂಗ್ ಪಾಲಿಸಿನಲ್ಲಿ ಮುಸಲ್ಮಾನರಿಗೆ ನೀವು ಫೇವರ್ ಮಾಡ್ತಾ ಇದ್ದೀರಾ ಅಂತ ಬರ್ದಿದ್ದಾರೆ ಒಂದು ಲೈನು. ಯಾವುದೇ ದಾಖಲೆ ಇಲ್ಲ. ಪೇಜ್ ನಂಬರ್ 4 ನೋಡ್ಲಿ. ಇಲ್ಲ ಮುಸಲ್ಮಾನ್ ರೈತರ ಒಂದು ಏನು ವಿಚಾರ ನೋಡಿ, ಇಲ್ಲಿ ನಾವು ಹೇಳಿರೋಂಥದ್ದು ರೈತರ ಸಂಪೂರ್ಣ ಕಡೆಗಣನೆ, ಕೃಷಿ ಕ್ಷೇತ್ರದ ನಿರ್ಲಕ್ಷ್ಯ, ಸರ್ಕಾರದ ರೈತ ವಿರೋಧಿ ನೀತಿಗಳು, ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಅನ್ನದಾತ, ಕಾಂಗ್ರೆಸ್ ಆಡಳಿತದಲ್ಲಿ ಸಾಲದ ಶೂಲ, ಸರ್ಕಾರದ ವಂಚನೆ, ನಿರ್ದಯ, ನಿರ್ಲಕ್ಷ್ಯದ ರೈತರ ಸಂಕಷ್ಟ, ಕಿಸಾನ್ ಸಮ್ಮಾನ ಅಂತ ಹೇಳಿದೀವಿ, ರೈತರ ಮಕ್ಕಳಿಗೆ ಅನ್ಯಾಯ ಅಂತ ಹೇಳಿದೀವಿ, ರೈತರ ಮಕ್ಕಳಿಗೆ ಏನು ನಾವು ರೈತ ವಿದ್ಯಾನಿಧಿ ಕೊಡ್ತಾ ಇದೀವಿ ಅದನ್ನ ಸ್ಟಾಪ್ ಮಾಡಿದ್ದಾರೆ ಇವರು. ಮೊದಲ 10 ತಿಂಗಳಲ್ಲಿ 692 ರೈತರ ಆತ್ಮಹತ್ಯೆ, ಕಂದಾಯ ಇಲಾಖೆಯಲ್ಲಿ ದತ್ತಾಂಶ, ರೈತರ ಸಂಕಷ್ಟದ ಸತ್ಯವನ್ನು ಬಯಲಿಗೆಳೆದ ಏಪ್ರಿಲ್ 2023ರಿಂದ 24ರವರೆಗೆ ರಾಜ್ಯದಲ್ಲಿ ಬರೋಬ್ಬರಿ 1216 ರೈತಗಳ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ರಾಜ್ಯದ ನೀರನ್ನು ಪರರಿಗೆ ಹಂಚಿ ಖಂಡಿತ ಇದು ನಾನು ಲೀಗಲ್ ಡಾಕ್ಯುಮೆಂಟ್ ನಾವು ಕೋರ್ಟ್ ಸಬ್ಮಿಟ್ ಮಾಡಿದೀವಲ್ಲ ಆ ಡಾಕ್ಯುಮೆಂಟ್ ಇಂದ ತೆಗೆದಿರೋದು. ಅದನ್ನ ಕರೆಕ್ಟ್ ಆಗಿ ನೋಡ್ಲಿ. ರೈತರಲ್ಲಿ ಇದಕ್ಕೆ ಫೇವರ್ ಮಾಡಿದ್ದಾರೆ ಅಂತಕ್ಕಂಥ ದಟ್ ಈಸ್ ಕಮ್ಯುನಲಿ ಸೆನ್ಸಿಟಿವ್ ಒಂದು. ಆಮೇಲೆ ಇನ್ನೊಂದು 1216 ಫಾರ್ಮರ್ ಸೂಸೈಡ್, ಕರೆಕ್ಟ್ ಅವ್ರು ಹೇಳಿದ್ದು, ಅದು ಇಲ್ಲಿ ಇದೆ. ಅದಕ್ಕೆ ಯಾವುದೇ ಅಪರಾಧದ ಕ್ರೈಮ್ ರೆಕಾರ್ಡ್ ಇಲ್ಲ,
ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಸೂಸೈಡ್ ಇದು ಕಂಪ್ಲೇಂಟ್ ಯಾವುದು ಇದರಲ್ಲಿ 1200 ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, 1216 ಪ್ರಕರಣಗಳು ಖಂಡಿತ ಇಲ್ಲ. ಅದು ನಮ್ಮ ರಾಜ್ಯದಲ್ಲಿ ಅಷ್ಟಾಗಿದೆ. ನಮ್ಮ ರಾಜ್ಯದಲ್ಲೇ ನಾವು ರಾಜ್ಯಕ್ಕೆ ಈ 2 ವರ್ಷದಲ್ಲಿ ನೀವು ಥ್ರೋನ್ ಅಪ್ ಹೇಳ್ತಿರೋದು. ನಂಬರ್, ಈ 2 ವರ್ಷಗಳಲ್ಲಿ ಥ್ರೋನ್ ಅಪ್ ನಂಬರ್ 1216ಕ್ಕೆ ಇವರು ಮತ್ತೆ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ತಮ್ಮ ಇದರಲ್ಲಿ ನಾನು ಇದನ್ನ ಇದು ಮಾಡ್ತೀನಿ. ಅವರು 1216 ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಈಗ ದಾಖಲೆ ಲೋಹಿತ್ ಈಗ ಯಾರು ಕೂಡ ಸಮಾಜದಲ್ಲಿ, ನಾವು ಕೂಡ ಮಾಧ್ಯಮದ್ದು ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ ನಾವು ಸದಾ ಕಾಲದ ವಿರೋಧ ಪಕ್ಷ. ನಾವು ಎಲ್ಲ ಕಾಲದಲ್ಲೂ ನಿಮ್ದಾದ್ರೂ ಗೌರ್ಮೆಂಟಲ್ಲಿ, ಇವ್ರದ್ದಾದ್ರೂ ಗೌರ್ಮೆಂಟಲ್ಲಿ. ಬಟ್ ನಾನೇನಾದರೂ ಮಾತನಾಡಬೇಕಾದ್ರೆ ನಂದೊಂದು ಅಭ್ಯಾಸ ಇದೆ, ನಾನು ರೆಕಾರ್ಡ್ ಇಲ್ಲದೆ ನಾನು ಮಾತಾಡೋಕ್ಕೆ ಬರಲ್ಲ. ಬಟ್ ನಾನು ನಿಮ್ಮನ್ನೇನು ಕೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಆಯಿತು ನೀವು 1216 ಹೇಳಿದ್ದೀರಿ, 69,894 ಫೈಲ್ ಅಂತ ಹೇಳಿದಾಗ ಪಕ್ಕದಲ್ಲಿ ಒಂದು ಯಾವ್ದಾದ್ರು ಇಂಥ ಅಂಕಿಅಂಶಗಳು, ಇಂಥ ಸರ್ವೆ, ಇಂಥ ಮೂಲ, ಇಂಥ ಸರ್ಕಾರಿ ಇಲಾಖೆ ಅಧಿಕೃತ ದಾಖಲೆಗಳು, CAG ರಿಪೋರ್ಟು, ಈ ಥರದ್ದು ಏನಾದರೂ ಒಂದು ಇದ್ದಿದ್ದರೆ ಸುಧೀಂದ್ರ ಅವ್ರಿಗೆ ಇವತ್ತು ನಾವು ಸರಿಯಾಗಿ ಕೇಳಬಹುದಾಗಿತ್ತು. ನಾನು ಹೇಳಿ ನೀವು ಸರಿ ಇದೆ ಕೇಳ್ತಿರೋಂಥದ್ದು. ನೋಡಿ, ನೀವು ಕೇಳ್ತಿದ್ದು ಮುಂದುವರೆದ ಭಾಗವಾಗಿ ಕೇಳ್ತಾ ಇದ್ದೀರಾ. ನಾವು ಕೊಟ್ಟಿರೋಂಥ ಅಲ್ಲ ಕರೆಕ್ಟ್ ಚಾರ್ಜ್ ಶೀಟ್ ವಿಚಾರವಾಗಿ ಅಲ್ಲಿರೋಂಥ ಒಂದು ಮಾಹಿತಿನ ತಾವು ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ಬಟ್ ಇವರು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರಶ್ನೆ ಮಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ನಮ್ಮ ಆತ್ಮಸ್ಥೈರ್ಯನ ನಾವು ಕುಗ್ಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಒಂದು ಏನು ಛಲವಾದಿ ನಾರಾಯಣ ಸ್ವಾಮಿ ಅವರು ಚಿತ್ತಾಪುರದಲ್ಲಿ, ಕಲಬುರಗಿನಲ್ಲಿ ಪ್ರಶ್ನೆ ಮಾಡೋದು ಇದೇ ನಮ್ಮ ಚಾರ್ಜ್ ಶೀಟ್ ವಿಚಾರ, ಇವರು ದುರಾಡಳಿತ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ನೀವು ಮಾತಾಡೋದು ಸುಮ್ಮನೆ. ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಮತ್ತೆ ಅವರ ಗೂಂಡಾ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮತ್ತೆ ದೌರ್ಜನ್ಯ ಮಾಡುವಂತ ಪ್ರಯತ್ನ ಆಯ್ತು. ಅವ್ರು ಕೂಡ ಹಾಕಿ ಒಂದು ಅಸಂವಿಧಾನಿಕವಾಗಿ ನಡ್ಕೊಂಡ್ರು. ಅದರದ ಮುಂದುವರೆದ ಭಾಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ಇವತ್ತು ಒಂದು ಕಾನೂನಾತ್ಮಕವಾಗಿ ಹೋರಾಟ ಅಂತ ಹೇಳಿ ನಮ್ಮನ್ನ ನಮ್ಮ ಆತ್ಮಸ್ಥೈರ್ಯನ ಕುಗ್ಸೋ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ನಾವು ಇದಕ್ಕೆ ಜಗ್ಗಲ್ಲ, ಕುಗ್ಗಲ್ಲ, ಎದುರಲ್ಲ. ನಾವು ಇದನ್ನ ಸಮರ್ಪಕವಾಗಿ ಛಲವಾದಿ ಅವ್ರದ್ದು ಲೀಗಲಿ ನೀವೇನು ಬಿಟ್ಟಿಲ್ವಲ್ಲ, ನೀವೇನು ಸ್ಟಾಪ್ ಇಲ್ಲ, ನಿಮಗೆಲ್ಲ ಅದು ಅರ್ಹತೆ ಇದೆ, ಅದಕ್ಕೆ ಫೈಟ್ ಮಾಡಬಹುದು, ನೀವು ಕಾನೂನು ಮೊರೆ ಹೋಗಬಹುದು. ಇವರು ಕೋರ್ಟ್ಗೆ ಅಲ್ವಾ ಹೋಗ್ತಿರೋದು? ಅಲ್ಲಲ್ಲ, ಇವರು ಕಾಂಗ್ರೆಸ್ ಮನಸ್ಥಿತಿ, ಅದನ್ನೇ ನಾವು ಹೇಳ್ತಾ ಇರೋದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 40% ಕಮಿಷನ್ ಅಂತ ಹೇಳಿ ಆರೋಪ ಮಾಡಿದ್ರು, ಪೇ CM ಅಂತ ಮಾಡಿದ್ರು. ಮತ್ತೆ ಜೊತೆನಲ್ಲಿ ಈಗ ಮೊನ್ನೆ ಆದಂತ ಸರ್ ಪ್ರಶ್ನೆ ಮಾಡಿದ್ರೆ ಇವ್ರು ಸಹಿಸಲ್ಲ. ಇವತ್ತು ನಮಗೆ ನಮ್ಮ ಮೇಲೆ ಇವತ್ತು ಕಾನೂನು ಮಾನನಷ್ಟ ಇವತ್ತು ಒಂದು 2A ಒಂದು ಮೀಸಲಾತಿ ಕೊಡಿ ಅಂತ ಹೇಳಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು, ಲಿಂಗಾಯತ ಸ್ವಾಮೀಜಿ ಅವರು ಕಳೆದ ಅಧಿವೇಶನ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಒಂದು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಡೀ ಅವರ ಸಮುದಾಯದ ವಿರುದ್ಧನೇ ಲಾಠಿ ಚಾರ್ಜ್ ಮಾಡಿದಂತ ಮನಸ್ಥಿತಿ ಇರಂತ ಕಾಂಗ್ರೆಸ್ ಸರ್ಕಾರ ಇವರು. ಇನ್ನು ಜನಸಾಮಾನ್ಯರಿಗೆ ಬಿಡ್ತಾರಾ? ಈ ರೀತಿ ಪ್ರಶ್ನೆ ಮಾಡಂತದ್ದು. ಇವತ್ತು ನಮ್ಮ ಮೇಲೆ ಎಷ್ಟೆಷ್ಟು ಅಪಪ್ರಚಾರ ಮಾಡಿದ್ರು, ಪೇ CM ಅಂತ ಮಾಡಿದ್ರು. ಒಳ ಮೀಸಲಾತಿ ಬಾರಿ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯದ ವಿಚಾರ ಇಟ್ಕೊಂಡು ದಲಿತ ಸಮುದಾಯಗಳಿಗೆ ವರ್ಗೀಕರಣ ಆಗಿತ್ತು. ಅಲ್ಲೇನ್ ಮಾಡಿದ್ರು, ಅಲ್ಲಲ್ಲೇ ವಿಷ ಬೀಜ ಬಿತ್ತಿ ಆ ಸಮುದಾಯಗಳಿಗೆ ಎತ್ಕಟ್ಟಿ ಅಂತ ನಮ್ಮ ಯಡಿಯೂರಪ್ಪ ಅವ್ರ ಮನೆ ಮೇಲೆ ಕಲ್ ತೂರಾಟ ಮಾಡಿ ಹಲ್ಲೆ ದಾಳಿ ಮಾಡಿದ್ರು. ಈ ರೀತಿ ಅಪಪ್ರಚಾರ. ಮತ್ತೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಸಂವಿಧಾನನೇ ಬದಲಾವಣೆ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ಅಮಿತ್ ಶಾ ವಿರುದ್ಧ ಒಂದು AI ತಂತ್ರಜ್ಞಾನದ ಮೂಲಕ ಅವರ ಹೇಳಿಕೆನ ತಿರುಚು ಮಾಡಿ ಈ ಕಾಂಗ್ರೆಸ್ ಸರ್ಕಾರ ನಮಗೆ, ಕಾಂಗ್ರೆಸ್ ಪಕ್ಷ ನಮಗೆ ಎಷ್ಟು ನಮಗೆ ಅನ್ಯಾಯ ಮಾಡ್ತು, ಯಾವ ರೀತಿ ನಡ್ಕೊಂಡಿದೆ. ಆಮೇಲೆ ಈಗ ನಮ್ಮ ಸರ್ಕಾರ DK ಶಿವಕುಮಾರ್ ಅವರು KSRTC ಬಸ್ ದರ ಏರಿಕೆ ಅಂತ ಹೇಳಿ ನಾವು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿ ನುಗ್ಗಿ ಏಕಾಏಕಿ ಜನರಿಗೆ ಹೋಗ್ಬಿಟ್ಟು ನಾನೇ ಟಿಕೆಟ್ ತಗೊಡ್ತೀನಿ ಅವರೆಲ್ಲ ಒಂದು ಇವತ್ತು ಮಾಡಿದ್ರು. ಮೇಕೆದಾಟು ಒಂದು ಕಾಲ್ನಡಿಗೆ ಮಾಡಿದ್ರು. ನಾವೇನಾದ್ರೂ ಅವರಿಗೆ ಕಾನೂನಾತ್ಮಕವಾಗಿ ಅಥವಾ ಕೇಸ್ ಆಯ್ತ್ರಿ. ಶಿವಕುಮಾರ್ ಪಾದಯಾತ್ರೆ ಮಾಡಿದಾಗ ಮೇಕೆದಾಟಲ್ಲಿ ಕೇಸ್ ಆಯ್ತು. ಸಂದರ್ಭ ನಾವು ಅವ್ರ ಹೋರಾಟನ ಹತ್ತಿಕ್ಕ ಅಂತ ಪ್ರಯತ್ನ ಮಾಡಲಿಲ್ಲ. ಇದು ಇವ್ರ ಮನಸ್ಥಿತಿ ಇಲ್ಲ. ಈಗ ಇದೆಯಲ್ಲ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ರೆ ತಾನೆ ಇವ್ರ ಸರ್ಕಾರ ಬಂದಾಗ ಏನಾದ್ರೂ ಅಲ್ಲಿ ಬಂತ ಅಲ್ಲಿ ಮಾಹಿತಿ ಯಾವ್ದು? ನಾವೆಲ್ಲ ನಿರ್ದೋಷಿ. ನಮ್ಮ ಸರ್ಕಾರದಲ್ಲಿ ಆದಂತ ವೈಖರಿ ಮತ್ತೆ 40% ನಡೆದಿಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ ಅಲ್ಲಿ. ಒಂದು ಇದು ಸುಳ್ಳು ಆರೋಪ, ಗಾಳಿಯಲ್ಲಿ ಗುಂಡೊಡೆಯ ಅಂತ ಒಂದು ಪ್ರಯತ್ನ ಕಾಂಗ್ರೆಸ್ ಮನಸ್ಥಿತಿ. ಇವತ್ತು ಇದೇ ಮನಸ್ಥಿತಿನ ಮುಂದುವರ್ಕೊಂಡು ಅವ್ರು ಹೇಳಿದ್ದು ನೀವು ಬುಲ್ಸೈಗೆ ಹೊಡಿರಿ, ಹೆಡ್ ಶಾಟ್ ಹೊಡಿರಿ, ನೀವು ಬೇಡ ಅಂತಿಲ್ಲ. ಏನಕ್ಕೂ ಆಧಾರ ಇಲ್ದಿರೋದು ಬಾಯಿಗೆ ಬಂದ ನಂಬರ್ ಇದೆಯಲ್ಲ ಸರ್. 187 ಕೋಟಿ ವಾಲ್ಮೀಕಿ ಹಗರಣ ಮಾಡಿ ಇದೇ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆಗಿರೋದು 89 ಕೋಟಿ ಅಷ್ಟೇ, 187 ಕೋಟಿ ಅಲ್ಲ ಅಂತ ಹೇಳಿ ಒಪ್ಕೊಂಡ್ರಲ್ಲ ಸರ್. ಮತ್ತೆ SCB TSP ದುಡ್ಡು ದಲಿತ ವಿರೋಧಿ ಸರ್ಕಾರ ಇವರು ಕಾಂಗ್ರೆಸ್ ನಾವು ಕಳೆದ 2-3 ವರ್ಷದಿಂದ 38,500 ಕೋಟಿ ಡೈವರ್ಟ್ ಮಾಡಿದ್ದು ಅನ್ಯಾಯ ಅಲ್ವಾ? ಹಂಗಾರೆ ಪ್ರಶ್ನೆ ಮಾಡಬಾರ್ದಾ? ಆಮೇಲೆ ಬಾಣಂತಿಯವರ ಸಾವಾಗಿಲ್ವಾ? ಮಕ್ಕಳ ಶಿಶುಗಳ ಸಾವಾಗಿಲ್ವಾ? ಇನ್ನೇನ್ ಬೇಕು ಪ್ರಶ್ನೆ ಮಾಡೋದಕ್ಕೆ? ಇನ್ನೂ ಸಾಕಷ್ಟಿದೆ. ನಾವು ಇವ್ರು ಸಾಹೇಬ್ರು ಹೇಳ್ತೀರ ಇದು, ಅದಕ್ಕೆ ನಾವು ಹೆಚ್ಚಿನ ರೀತಿ ಅದನ್ನ ಮಾಹಿತಿ ಕೊಡಬಲ್ಲ. ಈಗ ತನಿಖೆ ಮಾಡಿಸ್ತಾನೆ, ಆಗ್ಲಿ ತನಿಖೆ ನಾವು ಎದುರ್ತೀವಿ.